ಹೋರಾಟಗಾರರು ಸಾಕಷ್ಟು ವರ್ಷಗಳ ಕಾಲ ಅವರೊಟ್ಟಿಗೆ ನಾನು ಜೊತೆಯಲ್ಲಿ ಕೆಲಸ ಮಾಡಿದ್ದೆ. ಒಬ್ಬ ನೌಕರನಾಗಿ, ಒಬ್ಬ ಕಾರ್ಮಿಕನಾಗಿ ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ಆ ಪ್ರೀತಿಯಿಂದ ಇವತ್ತು ನಮ್ಮ ಮಧ್ಯೆ ಇಲ್ಲ. ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರಿಗೆ ನನ್ನ ಪ್ರೀತಿಯ ನಮನಗಳನ್ನ ಈ ಸಂದರ್ಭದಲ್ಲಿ ಮೊದಲಿಗೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳು, ಸಾಕಷ್ಟು ಜನ ಮಾತಾಡಿದ್ದೀರಿ. ಎಲ್ರೂ ನನ್ಗೆಲ್ಲೋ ಒಂದ್ ಕಡೆ ಈ ಸಾಫ್ಟ್ ಕಾರ್ನರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಾಯಕರು ಮಾತಾಡಿದ್ರು. ಆನಂದ್ ಸುಬ್ರಾವ್ ಅವರು ಯಾವತ್ತೂ ಸರ್ಕಾರಗಳ ಮಧ್ಯೆ ಸಾಫ್ಟ್ ಕಾರ್ನರ್ ಮಾತಾಡೇ ಇಲ್ಲ ಅವರು. ಯಾಕಂದ್ರೆ ನಾನು 6 ಗಂಟೆ ಗೇಟ್ ಮೀಟಿಂಗ್ ಅಂದ್ರೆ 6 ಗಂಟೆ ಗೇಟ್ ಮೀಟಿಂಗ್ ಅಲ್ಲಿ ಇರ್ತಾ ಇದೆ. ಯಾಕಂದ್ರೆ ನಾವು 6 ಗಂಟೆಯಿಂದ 6:15 ಒಳಗಡೆ ಪಂಚ್ ಮಾಡ್ಬೇಕಾಗಿತ್ತು. ಹಾಗಾಗಿ ನಾವು ಕಾಲ್ ಬಸ್ ಇಳಿತಾ ಇದ್ದಂಗೆ ಸುಬ್ರಾವ್ ಅವರು ಅಲ್ಲಿ ನಿಂತಿರೋರು, ಗೇಟ್ಗಳ ಮುಂದೆ ನಿಂತಿರೋರು. ಅವ್ರು ಯಾವತ್ತೂ ನಾನು ಹೆಚ್ಚು ಕಡಿಮೆ 83, 84ರಿಂದ ತುಂಬಾ ಹತ್ತಿರದಿಂದ ನೋಡಿರ್ತಕ್ಕಂಥನು. ಯಾವತ್ತೂ ಈ ಸರ್ಕಾರಗಳ ಪರವಾಗಿ ಸಾಫ್ಟ್ ಕಾರ್ನರ್ ಆಗಿ ಇರ್ಲಿಲ್ಲ. ಎರಡನೇದು, ಕಾರ್ಮಿಕರನ್ನ, ವಿಶೇಷವಾಗಿ ಸಾರಿಗೆ ನೌಕರರನ್ನ ವಿರೋಧ ಮಾಡ್ಕೊಂಡಂತ ಯಾವುದೇ ಸರ್ಕಾರಗಳು, ಯಾವುದೇ ಅಧಿಕಾರಿಗಳು, ಯಾವುದೇ ರಾಜಕಾರಣಿಗಳು ಉಳಿದಿಲ್ಲ. ನಮ್ ಕಣ್ಮುಂದೆನೆ ಇದೆ. ಇವತ್ತು PGR ಸಿಂಧ್ಯಾ ಏನಾದ್ರು ಅಂತ ಹೇಳಿ, ಕ್ಷೇತ್ರ ಇಲ್ಲದೆ, ರಾಜಕೀಯ ಇಲ್ಲದೆ ಇವತ್ತು ಅನಾಥರಾಗಿ ಇವತ್ತು ಬಿದ್ದಿರೋದನ್ನ ನಾವು ನೋಡಿದ್ದೀರಿ. ಅದು ರಾಜ್ಯ ರಸ್ತೆ ಸಾರಿಗೆ ನೌಕರರ ಶಾಪ ಅಂತ ಹೇಳಿ ನಾನು ಇವತ್ತು ಅನ್ಕೊಳ್ತಾ ಇದ್ದೀನಿ. ನಮ್ಮ ಭಾಸ್ಕರ್ ರಾವ್ ಸರ್ ಅವರು ಮಾತಾಡ್ತಾ ಎಲ್ಲಾ ನಿಗಮಗಳಿಗೆ ಎಲ್ರಿಗೂ ಹಣ ಕೊಟ್ಟಿದ್ದಾರೆ ಸರ್, ಯಾರಿಗೂ ಕೊಟ್ಟಿಲ್ಲ ಸರ್ ದುಡ್ಡು. ಎಲ್ಲ ಕದ್ದಿರೋದೇ ಇವರು. ಈಗ ಈ ಗ್ಯಾರಂಟಿಗಳಿಗಂತ ಏನ್ ಮಾಡಿದ್ದಾರೆ, ನಮ್ ಜ್ಯೋತಿ ಮೇಡಮ್ ಅವರು ಎಲ್ಲ ಈ ಗ್ಯಾರಂಟಿಗಳಿಗೆ ಮಾಡಿದಾರಲ್ಲ, ಸ್ತ್ರೀ ಶಕ್ತಿಗೆ 4,800 ಕೋಟಿ ಬಾಕಿ ಬರಬೇಕು, 6,000 ಕೋಟಿ ಬರಬೇಕು. ಈ SC SP TSP ಅಂತೇಳಿ SC ST ಗಳಿಗೆ ಈ ಹಿಂದೆ 2013 ಹಿಂದೆ ಸ್ಪೆಷಲ್ ಅಂತ ಒಂದು ವಿಶೇಷ ಘಟಕ ಯೋಜನೆ ಅಂತ ಇತ್ತು. 2013 ಅದನ್ನ SC SP TSP ಅದು ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ನಲ್ಲಿ ಅಲೋಕೇಶನ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅಷ್ಟು ಹಣವನ್ನ, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನ ಇಟ್ರು. ಸುಮ್ನೆ ನಾಮಕಾವಸ್ಥೆ ಇಟ್ಟಿತ್ತು ಅಷ್ಟೇ. ಆ ಎಲ್ಲ ಹಣವನ್ನ ತೆಗೆದು ಗ್ಯಾರಂಟಿಗಳಿಗೆ ಹಾಕಿದ್ದಾರೆ. ಮತ್ತೆ ನಾವು ಕಾರ್ಮಿಕರ ಪರವಾಗಿದ್ದೀರಿ, ಮಹಿಳೆಯರ ಪರವಾಗಿದ್ದೀರಿ, SC ST ಗಳ ಪರವಾಗಿದ್ದೀರಿ, ಅಲ್ಪಸಂಖ್ಯಾತರ ಪರವಾಗಿದ್ದೀರಿ, ಬರೀ ಸುಳ್ಳು ಹೇಳ್ತಾವ್ರೆ. ನಮ್ ಮೇಡಮ್ ಅವ್ರು ಮಾತಾಡ್ತಾರೆ, ಇವ್ರು ಸಮಾಜವಾದದಿಂದ ಬಂದಂತವ್ರು ಅಂತ ಹೇಳಿ. ಯಾವ ಸಮಾಜವಾದ ನಿಮ್ದು ಇವತ್ತು ನಾವು ಕೇಳ್ಬೇಕಾಗಿದೆ. ಸಿದ್ದರಾಮಯ್ಯನವರೇ 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀರಿ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಈ ಬಜೆಟ್ ಅನ್ನ ಮಂಡಿಸ್ತಾ ಇದ್ದೀರಿ? ಯಾರು ಒಳ್ಳೇದ್ ಮಾಡಿದ್ದೀರಿ ಹೇಳಿ, ಒಂದೇ ಒಂದು ಹೇಳಪ್ಪ. ನೀನು ರೈತರಿಗೆ ಏನಾದ್ರೂ ಒಳ್ಳೇದ್ ಮಾಡಿದೀಯಾ? ಮೋದಿ ಸರ್ಕಾರ ರೈತರ ವಿರುದ್ಧ ಕಾಯ್ದೆಗಳನ್ನ ತಂದಂತ ಸಂದರ್ಭದಲ್ಲಿ ಅವತ್ತು ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ನಮ್ಮನ್ನ ಅಧಿಕಾರಕ್ಕೆ ತನ್ನಿ, 24 ಗಂಟೆಗಳಲ್ಲಿ ಆ ಎಲ್ಲ ಕಾಯ್ದೆಗಳನ್ನ ರದ್ದು ಮಾಡ್ತೀನಿ ಅಂತ ಹೇಳಿದಂತ ಸಮಾಜವಾದಿ ಸಿದ್ದರಾಮಯ್ಯ 2.5 ವರ್ಷಗಳಾಯ್ತು, ಏನ್ ಮಾಡ್ತಾ ನಿದ್ದೆ ಹೊಡಿತಾ ಇದೆಯಾ ಅಂತ ಇವತ್ತು ನಾವು ಕೇಳ್ಬೇಕಾಗಿದೆ. ಅನ್ನದಾತರ ಬದುಕನ್ನ ನೀವು ಹಾಳು ಮಾಡ್ದಲ್ಲ. ಇವತ್ತು ಬಂಡವಾಳಗಾರರಿಗೆ ನೀವು ದೇವನಹಳ್ಳಿಯಲ್ಲಿ ನಾವು ನೋಡಿದ್ದೀರಿ, ಅವ್ರ ಹತ್ರ ಬರ್ಸ್ಕೊಳ್ತಾರೆ, ಈ ಭೂಮಿಯನ್ನ ಮತ್ತೆ ನಾವು ಯಾರಿಗೂ ಮಾರೋದಿಲ್ಲ ಅಂತ ಹೇಳಿ ಬರ್ಕೊಟ್ರೆ ಇದನ್ನ ವಾಪಸ್ ಯಾವ ನೀತಿ ನಿಮ್ದು? ನಿಮ್ದು ಯಾವ್ದು ನೀತಿ ಹೇಳ್ರಿ. ಕಳೆದ ಬಾರಿ ನಾವೆಲ್ಲರೂ ಹೋರಾಟ ಮಾಡಿ ಬೌದ್ಧರ ಅಭಿವೃದ್ಧಿಗೆ ಒಂದು ನಿಗಮ ಮಾಡಬೇಕು, ಸನ್ನತಿ ಅಭಿವೃದ್ಧಿಗೆ ಒಂದು ಪ್ರಾಧಿಕಾರ ಮಾಡಬೇಕು ಅಂತೇಳಿ ಒಂದು ಹೋರಾಟ ಮಾಡಿದ್ರು. ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲಿ ಬಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು 100 ಕೋಟಿಯನ್ನ ನಿಮ್ಗೆ ಮೀಸಲಿಟ್ಟಿದ್ದೀನಿ ಅಂತ ಹೇಳಿ. ನಾವು ನಿನ್ನೆ ಒಂದು ಮೀಟಿಂಗ್ ಇತ್ತು, ಬಜೆಟ್ ಮೀಟಿಂಗು. ಇದುವರೆಗೂ 1 ರೂಪಾಯಿ, ಹೋದ ವರ್ಷ ಏನೋ ಅವ್ರ ಬಜೆಟ್ ಅಲ್ಲಿ 100 ಕೋಟಿಯನ್ನ ಘೋಷಣೆ ಮಾಡಿದ್ರು, ಇದುವರೆಗೂ 1 ರೂಪಾಯಿನೂ ಕೊಟ್ಟಿಲ್ಲ ಸಿದ್ದರಾಮಯ್ಯ ನಿಮ್ಮ ಸರ್ಕಾರದಲ್ಲಿ. ಇದು ನಿಮ್ಮ ನೀತಿನಾ? ಇದು ನಿಮ್ಮ ಸಮಾಜವಾದನಾ? ನೀವು ರೈತ ಚಳವಳಿಯಿಂದ ಬಂದಂತರ ನಮ್ಗೆ ಅನುಮಾನಗಳು ಬಂದಿದೆ. ಇವತ್ತು ನೀವ್ ಎಲ್ಲಿಂದ ಬಂದಿದ್ದೀರಿ? BK
ಹರಿಪ್ರಸಾದ್ ಹೇಳ್ತಾರೆ, ನಿಮ್ಮ ಲುಂಗಿಯನ್ನ ಬಿಚ್ಚಿದ್ರೆ ಎಲ್ಲ ಗೊತ್ತಾಗ್ತದೆ ನಿಮ್ಮ ಚಡ್ಡಿ ಎಲ್ಲಿಂದ ಬಂದಿದೆ ಅಂತ ಹೇಳಿ. ಹಾಗಾಗಿ ನೀವು ಒಳಗಡೆ ಚಡ್ಡಿ ಹಾಕೊಂಡು ರಾಜಕಾರಣ ಮಾಡೋದಕ್ಕೆ ನಮ್ಮ ಹತ್ರ ಬರಬೇಡ್ರಿ. ಯಾಕಂದ್ರೆ ಮುಂದಿನ ಚುನಾವಣೆ ನಮ್ ಕೈಯಲ್ಲಿದೆ, ನಾವು ತೋರಿಸ್ತೀರಿ ಏನು ಅಂತ ಹೇಳಿ. ಬಿಜೆಪಿ ಅವರು ಸರಿ ಇಲ್ಲ ಅಂತ ನಿಮ್ಗೆ ಓಟ್ ಹಾಕಿದ್ರೆ 136 ಸೀಟ್ಗಳನ್ನ ಕೊಟ್ರೆ ಇವತ್ತು ನೀವು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ. ಒಂದು 2020ರಿಂದ ನಮ್ಗೆ ಅರಿಯಸ್ ಬರ್ಬೇಕು. ನೀವೇನ್ ಮಾಡಿದ್ರಿ ನೀವು? 2024ರಿಂದ ಹೊಸ ಅಗ್ರಿಮೆಂಟ್ ಆಗ್ಬೇಕು. 28 ತಿಂಗಳುಗಳು ನೀವು ಇವತ್ತು ನಮ್ಮಿಂದ ಲೂಟಿ ಹೊಡೆದಿದ್ದೀರಿ. ಅರೆ ನಮ್ಗೆ ಕೊಡ್ಬೇಕಾಗಿರೋದನ್ನ ನೀವೇ ಕತ್ತಿದ್ದೀರಲ್ಲ ಸಿದ್ದರಾಮಯ್ಯನವರೇ. ಅವಾಗೆ ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ಭಾಸ್ಕರ್ ರಾವ್ ಸಾಹೇಬ್ರು 522 ಕೋಟಿ ಅಂತ ಹೇಳಿ. ತಮ್ಮೆಲ್ರಿಗೂ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ ಇರೋರಿಗೆ ತುಂಬಾ ಗೊತ್ತಿರ್ತದೆ. ಇದು ಮಾದಪ್ಪ ಮೆಸ್ ಅಂತ ಇದೆ, ನೀವು ಮೌರ್ಯ ಸರ್ಕಲ್ ಹೋದ್ರೆ ಲೆಫ್ಟ್ ಅಲ್ಲಿ. ನಾನು ನಿನ್ನೆ ಮಾದಪ್ಪ ಮೆಸ್ ಅಲ್ಲಿ ಊಟ ಮಾಡೋಣ ಅಂತ ಹೋಗಿದ್ದೆ, ಖಾಲಿ ಆಗಿತ್ತು. ಯಾಕಂತ ಹೇಳಿದ್ರೆ 500 ಕೋಟಿಗೆ ಇವರು ಯಾರು DK ಶಿವಕುಮಾರ್ ಪರ್ಚೇಸ್ ಮಾಡ್ಬಿಟ್ರು ಅಂತ ಹೇಳಿ. ಇವರು ದುಡ್ಡಿಲ್ಲ ಅಂತಾರೆ, ಇಡೀ ಬೆಂಗಳೂರನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ 500 ಕೋಟಿ 1000 ಕೋಟಿ ಅನ್ ಲೆಕ್ಕಕ್ಕಿಲ್ಲ. ಮತ್ತೆ ನೌಕರರಿಗೆ ಕೊಡಬೇಕು ಅಂದ್ರೆ ಅವ್ರಿಗೆ ನೋವು, ಆ ನೋವಿಗೆ ಸರಿಯಾದಂತ ಚಿಕಿತ್ಸೆ ಕೊಡ್ತಕ್ಕಂತ ಕೆಲಸವನ್ನ ನೌಕರರು ಮಾಡ್ಬೇಕು. ಆ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಯಾಕಂತೇಳಿ ನಮ್ಗೆ ನೋವಿದೆ, ಸಂಕಟ ಇದೆ. ನಮ್ಮ ದುಡ್ಡನ್ನು ನಮ್ಗೆ ಬರ್ಬೇಕಾಗಿರ್ತಕ್ಕಂಥದ್ದು. ಅರೆ ನ್ಯಾಯಾಲಯಗಳು ಹೇಳಿದ್ರು ಇವರು ಮಾಡೋದಿಲ್ಲ ಅಂತೇಳಿ ರಾತ್ರಿ ಕುಳಿತುಕೊಂಡು, ಅದು ರಾಮಲಿಂಗ ರೆಡ್ಡಿ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಾರಿಗೆ ನೌಕರರಿಗೆ ಬರ್ಬೇಕಾಗಿರ್ತಕ್ಕಂಥ ಬಾಕಿಯನ್ನ ಕೊಡಬೇಕು ಅಂದ್ರೆ ನೀವು ರಾತ್ರಿ 9 ಗಂಟೆಯಲ್ಲಿ ಕುತ್ಕೊಂಡು ಏನಪ್ಪ ಕಳ್ಳರಾಟ ಆಡ್ತಾ ಇದ್ದೀರಿ ನೀವು? ನಿಮ್ಗೆ ಏನು ಅದ್ರಲ್ಲಿ ಇಂಟ್ರೆಸ್ಟ್? ನಮ್ಮ ಹಣವನ್ನ ಕೇಳಿದ್ರೆ, ನಮಗೆ ಬರ್ಬೇಕಾಗಿರ್ತಕ್ಕಂಥ ಬಾಕಿಯನ್ನ ಕೊಡಿ ಅಂತ ಕೇಳಿದ್ರೆ 28 ತಿಂಗಳನ್ನ ಕಟ್ ಮಾಡಿ ನೀವು ಅದನ್ನ ಜಾರಿ ಮಾಡೋದಿಕ್ಕೆ ಹೊರಟಿದ್ದೀರಲ್ಲ, ಏನಂತ ಕರಿಬೇಕು ಅಂತ ಹೇಳಿ ಇವತ್ತು ನಾವು ಬಹಿರಂಗವಾಗಿ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ನೀವು ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಅದು ನಮ್ಮಿಂದನೇ ಹೋಗ್ಬೇಕು, ನಮ್ಮ ಓಟ್ಗಳಿಂದನೇ ಹೋಗ್ಬೇಕು. ನಮ್ಮ ಹತ್ರಗೂ ನೀವು ನಾಳೆ ಬರ್ತೀರಿ, ಕಾಲ ದೂರ ಇಲ್ಲ ಅಂತಕ್ಕಂತ ಮಾತುಗಳನ್ನ ಹೇಳ್ತಾನೆ. ಏನು ನಮಗೆ ಬರ್ಬೇಕು? ಈಗಾಗ್ಲೇ ಸುಮಾರು 522 ಕೋಟಿಯನ್ನ ಕಟ್ ಮಾಡಿದಿರಿ, ಅದನ್ನ ಸರಿ ಮಾಡ್ಬೇಕು, ಅದು ನಮ್ಗೆ ಕೊಡ್ಬೇಕು. 28 ತಿಂಗಳನ್ನ ಏನು ರದ್ದು ಮಾಡಿದಿರಿ, ಅದು ನಮಗೆ ಮತ್ತೆ ಬರಬೇಕು ಅಂತಕ್ಕಂತ ವಿಚಾರವನ್ನೆಲ್ಲ ಹೇಳಿ ಇವತ್ತೇನು ವ್ಯವಸ್ಥಾಪಕ ನಿರ್ದೇಶಕರು ಬರ್ಲಿ, ಮಿನಿಸ್ಟರ್ ಬರ್ಲಿ, ಚೀಫ್ ಮಿನಿಸ್ಟರ್ ಬರ್ಲಿ, ಯಾರೇ ಬರ್ಲಿ, ನಮ್ಮ ಬೇಡಿಕೆಗಳು ಈಡೇರಬೇಕು. ನಮ್ಮೊಟ್ಟಿಗೆ ಜಂಟಿ ಕ್ರಿಯಾ ಸಮಿತಿ ಏನಿದೆ, ಜಂಟಿ ಕ್ರಿಯಾ ಸಮಿತಿ, ನಾನು ಇವತ್ತು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಂದು ಭಾಗವಾಗಿ ನಾವು ಬಂದಿದ್ದೀರಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರು ಮತ್ತು ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ. ನಾವು ಸಂಪೂರ್ಣವಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀರಿ, ನಾವು ನಿಮ್ಮೊಟ್ಟಿಗೆ ಇರ್ತೀರಿ. ಎಂತ ಸಂದರ್ಭ ಬಂದ್ರೆ ಎದುರೋದು ಏನಿಲ್ಲ. ಜೈಲುಗಳನ್ನ ನೋಡಿದ್ದೀರಿ ಸ್ವಾಮಿ, ನಾವು ಎಲ್ಲವನ್ನ ನೋಡಿದ್ದೀರಿ. 40 ವರ್ಷದ ಚಳವಳಿಗಳಲ್ಲಿ ನಿಮ್ಮಂತವ್ರು ಎಲ್ಲರನ್ನ ನೋಡಿದ್ದೀರಿ. ನಮ್ಮನ್ನು ಎದುರಿಸೋದಿಕ್ಕೆ ಈ ಸರ್ಕಾರಗಳು ಬಂದ್ರೆ ಕಡೆಗೆ ನಿಮ್ಗೊಂದು ಗತಿ ಹಿಡಿಸ್ತೀರಿ ಅಂತಕ್ಕಂಥ ಮಾತುಗಳನ್ನ, ಎಚ್ಚರಿಕೆ ಮಾತುಗಳನ್ನ ಹೇಳಿ ಇದುವರೆಗೂ ನನಗೆ ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೂ ತಮ್ಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. KSRTC ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.